ಕೆಲವೇ ಕ್ಷಣಗಳಲ್ಲಿ ಯೋಗೇಶ್ ಗೌಡ ಕೊಲೆ ಕೇಸ್ ತೀರ್ಪು ನೀಡುವಂತದ್ದು ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಎದೆಯಲ್ಲಿ ಢವಢವ ಶುರುವಾಗಿದೆ. ವಿನಯ್ ಸೇರಿ 19 ಆರೋಪಿಗಳ ಭವಿಷ್ಯ ಏನಾಗಲಿದೆ? ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ಯೋಗೇಶ್ ಗೌಡ ಕೊಲೆ ಕೇಸ್ ತೀರ್ಪು ಫೈನಲ್ ಆಗಿದೆ. ಕೆಲಕಾಲ ತೀರ್ಪನ್ನು ಮುಂದೂಡಿದಂತಹ ಬೆಂಗಳೂರು ಕೋರ್ಟ್, ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ತೀರ್ಪು ವಿಳಂಬ ಆಗ್ತಾ ಇದೆ. ಒಂದು ಕಡೆ ಮಧ್ಯಾಹ್ನ 3 ಗಂಟೆಗೆ ಅಂತಿಮ ತೀರ್ಪು ಸಾಧ್ಯತೆ ಅಂತ ಕೂಡ ಹೇಳಲಾಗಿತ್ತು. ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಎದೆಯಲ್ಲಿ ಈಗ ಢವಢವ ನಡುಕ ಶುರುವಾಗಿದೆ. ಕೋರ್ಟ್ ಆವರಣದಲ್ಲಿ ಇರುವಂತಹ ಎಲ್ಲ 21 ಆರೋಪಿಗಳಿಗೂ ಕೂಡ ಏನಾಗುತ್ತೆ ಕಾಂಗ್ರೆಸ್ ನಾಯಕ ವಿನಯ್ ಕುಲಕರ್ಣಿಯ ಭವಿಷ್ಯ ಅನ್ನುವಂತಹ ಗೊಂದಲಗಳು, ಕ್ಯೂರಿಯಾಸಿಟಿ, ಕುತೂಹಲ, ಭಯ ಎಲ್ಲವೂ ಕೂಡ ಇದೆ. ಮತ್ತೆ ಜೈಲು ಸೇರ್ತಾರಾ ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ? ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿಗೆ ಅಥವಾ ಬಿಗ್ ರಿಲೀಫ್ ಏನಾದರೂ ಸಿಗತ್ತಾ? ಸಾಕಷ್ಟು ಪ್ರಶ್ನೆ, ಕುತೂಹಲ ಮೂಡ್ತಾ ಇದೆ. ಈಗ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಹೊರ ಬೀಳುತ್ತೆ. ಕೆಲಕಾಲ ತೀರ್ಪನ್ನ ಮುಂದೂಡಿರುತ್ತೆ ಬೆಂಗಳೂರು ಕೋರ್ಟ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ತೀರ್ಪು ವಿಳಂಬ ಆಗಿದ್ದರಿಂದ ಮುಂದೂಡಿಕೆ ಮಾಡಲಾಗಿರುತ್ತೆ. ಮಧ್ಯಾಹ್ನ 3 ಗಂಟೆಗೆ ಅಂತಿಮ ತೀರ್ಪು ನೀಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಮಾಜಿ ಮಂತ್ರಿ ವಿನಯ್ ಕುಲಕರ್ಣಿ ಎದೆಯಲ್ಲಿ ಇದೀಗ ಢವಢವ ಶುರುವಾಗಿದೆ.